ಒಮ್ಮೆ ಮೈಸೂರಿನಲ್ಲಿ ಅನಂತ ಎಂಬ ಬಾಲಕ ವಾಸಿಸುತ್ತಿದ್ದ. ಅವನಿಗೆ ತನ್ನ ಊರಿನ ಇತಿಹಾಸ ಕೇಳುವುದು ತುಂಬಾ ಇಷ್ಟ. ಪ್ರತಿದಿನ ಸಂಜೆ ಅವನು ಚಾಮುಂಡಿ ಬೆಟ್ಟದತ್ತ ನೋಡುವಾಗ ಈ ಬೆಟ್ಟ ಎಷ್ಟು ಕಥೆಗಳು ನೋಡಿರಬಹುದು ಎಂದು ಯೋಚಿಸುತ್ತಿದ್ದ. ಒಂದು ದಿನ ಅವನು ತನ್ನ ಅಜ್ಜಿಯ ಜೊತೆ ಮೈಸೂರು ಅರಮನೆಗೆ ಹೋಗಿದ್ದ. ಅರಮನೆಯ ದೀಪಗಳು ಹೊಳೆಯುತ್ತಿದ್ದಂತೆ ಅಜ್ಜಿ ಹೇಳಿದರು, "ಈ ಅರಮನೆ ಕೇವಲ ಕಟ್ಟಡವಲ್ಲ ಕಣೋ, ಇದು ನಮ್ಮ ಸಂಸ್ಕೃತಿಯ ಹೃದಯ." ಅನಂತನ ಕಣ್ಣುಗಳು ಆಶ್ಚರ್ಯದಿಂದ ತುಂಬಿದವು. ನಂತರ ಅವರು ದೇವರಾಜ ಮಾರುಕಟ್ಟೆಗೆ ಹೋದರು. ಅಲ್ಲಿನ ಹೂವಿನ ವಾಸನೆ, ಬಣ್ಣ ಬಣ್ಣದ ಹಣ್ಣುಗಳು, ಮೈಸೂರಿನ ಮೈಸೂರು ಪಾಕದ ಸುವಾಸನೆ ಎಲ್ಲವೂ ಅನಂತನ ಮನಸ್ಸಿನಲ್ಲಿ ನೆನಪಾಗಿ ಉಳಿದವು. ಒಬ್ಬ ಅಂಗಡಿಯವನು ನಗುತ್ತಲೇ, "ಮೈಸೂರು ಪಾಕ ತಿನ್ನದೆ ಮೈಸೂರಿಗೆ ಬಂದಂತೆ ಆಗೋದಿಲ್ಲ" ಎಂದ. ದಸರಾ ಸಮಯ ಬಂದಾಗ ಮೈಸೂರು ಮತ್ತಷ್ಟು ಸುಂದರವಾಗಿ ಕಂಗೊಳಿಸಿತು. ಆನೆಗಳ ಮೆರವಣಿಗೆ, ಸಂಗೀತ, ನೃತ್ಯ ಎಲ್ಲವೂ ಅನಂತನ ಮನಸ್ಸಿಗೆ ಮಂತ್ರಮುಗ್ಧ ಮಾಡಿತು. ಆ ಕ್ಷಣ ಅವನು ನಿರ್ಧರಿಸಿದ,